ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ರೋಮಾದವರ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ನಂಬಿಕೆಯಿಂದಲೇ ನೀತಿವಂತನು ನಂಬಿಕೆಯಿಂದಲೇ ಬ್ರತುಕುವವನು. ನೀತಿವಂತನು ಅಂತ ಎನಿಸ್ಕೊಟ್ಟು ಬಿಟ್ರೆ ನೀವು ಹೆಂಗೆ ನೀತಿವಂತರಾಗಿದ್ದೀರಾ? ಯೇಸು ರಕ್ತವು ಸಕಲ ಪಾಪವು ನಮ್ಮನ್ನು ಪವಿತ್ರವಾಗಿ ಮಾಡಿತು. ಯೇಸು ರಕ್ತದಿಂದ ನಾವು ಪರಿಶುದ್ಧರಾಗಿದ್ದೀವಿ, ನೀತಿವಂತರಂತ ಹೊಂದಿದ್ದೀವಿ. ಈಗ ಹೆಂಗೆ ಜೀವಿಸಬೇಕು? ನೀತಿವಂತನು ನಂಬಿಕೆಯಿಂದ ಜೀವಿಸಬೇಕು. ನಂಬಿಕೆ ಅಂದರೆ ಅಬ್ರಹಾಮನ ನಂಬಿಕೆ ನೋಡ್ರಿ. ತನ್ನ ಮಗನನ್ನು ಬಲಿಪೀಠದ ಮೇಲೆ ಹತ್ತಿಸಿದಾಗ, ಸಾಯಿಸಬೇಕು ಅಂತ ಕತ್ತಿ ಎತ್ತಿದಾಗ, ತಡಿ ಅಬ್ರಹಾಮ, ನನ್ನ ಮಗನನ್ನು ಕೊಡ್ತೀನಿ, ನಿನ್ನ ಮಗ ಅಲ್ಲ ಅಂತ ಹೇಳಿದ್ದಾನೆ. ನಂಬಿಕೆ ಆ ರೂಪವಾಗಿ ನಂಬಿಕೆ ಇರಬೇಕು ನೋಡ್ರಿ. ಸುವಾರ್ತೆ ದೇವರ ಬಲ ಸ್ವರೂಪವಾಗಿ ನಂಬುವವರಿಗೆ ರಕ್ಷಣೆ ಉಂಟು ಮಾಡುತ್ತೆ. ರಕ್ಷಣೆ ನಿಮಗೆ ಅನೇಕ ಮಂದಿಗೆ ಒಂದಿನ ದಿವಸ ರಕ್ಷಣೆ ಇಲ್ಲ. ನಂಬುವುದರ ಮೂಲಕ ರಕ್ಷಣೆ ದೊರೆಯುತ್ತೆ. ಅಪಜಯ ಜೀವಿತ ನಿನ್ನ ಜೀವಿತೆಯಲ್ಲಿ ಮುಗಿದು ಹೋಯ್ತು, ನನ್ನ ಕೆಲಸ ಆಯಿತು ಅಂತ ಬಲಹೀನತೆಯಲ್ಲಿ ಹೇಳ್ತಾ ಇದೆಯಾ? ಆದರೆ ನಂಬಿದವರಿಗೆ ಜೀವ ಕೊಡುವ ಹೊಸ ಮನಸ್ಸು ದೇವರು ಕೊಡ್ತಾನೆ, ಹೊಸ ಹೃದಯವು ದೇವರು ಕೊಡ್ತಾನೆ. ಯಾಕೆಂದರೆ ಯೇಸು ರಕ್ತವು ಸಕಲ ಪಾಪಗಳಿಂದ ನಿಮ್ಮನ್ನು ಪವಿತ್ರವಾಗಿ ಮಾಡುತ್ತೆ. ನಂಬಿದವರಿಗೆ ರಕ್ಷಣೆ ಉಂಟು. ನಂಬ್ರಿ, ರಕ್ಷಣೆ ಹೊಂದ್ರಿ. ನಂಬಿಕೆ ಅಂದರೆ ಯೇಸು ಕ್ರಿಸ್ತನೇ ಕರ್ತನು. ದೇವರಿಂದ ದೊರಕುವ ನೀತಿ ಅದರಲ್ಲಿ ತೋರು ಬರುತ್ತದೆ. ದೇವರಿಂದ ದೊರಕುವ ನೀತಿ ಅದರಲ್ಲಿ ತೋರು ಬರುತ್ತದೆ. ನಮಗೆ ದೇವರ ನೀತಿ ಹೆಂಗೆ ತೋರು ಬರುತ್ತೆ ಅಂದರೆ ನಂಬಿಕೆ, ದೃಢವಾದ ನಂಬಿಕೆ, ಅಪಾರವಾದ ನಂಬಿಕೆ. ನೋಡ್ರಿ, ಆರ್ಥಿಕ ವ್ಯವಸ್ಥೆ ಇಂದಿನ ದಿವಸ ಚಿಂತೆ ಮಾಡ್ತಾ ಇದ್ದೀರಾ? ನಂಬ್ರಿ ಯೇಸು ಕ್ರಿಸ್ತನು ಆತ್ಮ ಉದ್ಧಾರ ಮಾಡೋದಕ್ಕೆ, ಆತ್ಮ ಹೇಗೆ ಅಭಿವೃದ್ಧಿ ಆಗುತ್ತೋ ಹಾಗೆ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಆಗು ತಮ್ಮ ಅಂತ ಹೇಳಿದ್ದಾನೆ. ನೋಡ್ರಿ, ದೇವರಿಂದ ದೊರಕುವ ನೀತಿ ಅದರಲ್ಲಿ ತೋರು ಬರುತ್ತದೆ. ನಂಬಿಕೆಯಿಂದ ನೀತಿ ಬರುತ್ತದೆ. ಯೇಸು ಕ್ರಿಸ್ತ ರಕ್ತದಿಂದ ಪರಿಶುದ್ಧರಾಗಿದ್ದೀವಿ ಅಂತಂದು ನೀನು ನಂಬಿದರೆ ನಂಬಿಕೆಯಿಂದಲೇ ಬ್ರತುಕುವನು. ನೀತಿವಂತನು ನಂಬಿಕೆಯಿಂದಲೇ ಬ್ರತುಕುವನು. ದುಷ್ಟನು ಮರಣ ಹೊಂದುತ್ತಾ ನನಗೆ ಅದರ ಲೇಸು ಉಂಟೆ? ದುಷ್ಟನು ಮರಣ ಹೊಂದುತ್ತಾ ನನಗೆ ಅದರ ಲೇಸು ಉಂಟೆ? ಅವನಿಗೆ ಹೇಳ್ರಿ ಸುವಾರ್ಥ. ದುಷ್ಟನು ಮರಣ ಹೊಂದುವುದು ನನಗೆ ಮಾತ್ರ ಸಹಿಸೋದಿಲ್ಲ, ಲೇಸಿಲ್ಲ, ಅದರಲ್ಲಿ ನನಗೆ ಸಂತೋಷವಿಲ್ಲ, ಅದರಲ್ಲಿ ನನಗೆ ಸಮಾಧಾನವಿಲ್ಲ, ನನಗೆ ವೇದನೆ. ಅವನಿಗೆ ಹೇಳಬೇಕು, ನೀನು ಸುವಾರ್ತೆ ಹೇಳಬೇಕು. ಹೇಳುವ ಹಾಗೆ ಇನ್ನು ಮಾರ್ಗಗಳು ಸಿದ್ಧಪಡಿಸ್ಕೋಬೇಕು. ಮರಣಕ್ಕೆ ಪಾತ್ರರಾಗುವ ದೇವರಿಗೆ ವಿಧೇಯರಾಗಿರಿ. ಮರಣಕ್ಕೆ ಪಾತ್ರರಾಗಿದ್ದು ಮರಣವು ಹೇಗೆ ಬರುತ್ತೆ? ದುಷ್ಟನು ಮರಣ ಹೊಂದುತ್ತಾ ನನಗೆ ಎದರು ಲೇಸೆ? ಆದರೆ ಆತನ ಮರಣ ಹೊಂದುವುದು ನಾನು ಏನಾದರೂ ಆಗಲಿ ಅಂತ ಅವನಿಗೆ ಬಿಟ್ಬಿಟ್ರೆ ನಾವು ಕಾವಲಿಗಾರರು, ನಾವು ಏನೂ ಮಾಡೋಕ್ಕಾಗಲ್ಲ. ಬೋಧಕರೇ ಏನೂ ಮಾಡೋಕ್ಕಾಗಲ್ಲ. ಆದರೆ ಮರಣವು ಅವನನ್ನು ಹಿಡಿದುಕೊಂಡು ಸುತ್ತಾಕೊಂಡು ನರಕಕ್ಕೆ ಕರ್ಕೊಂಡೋಗುತ್ತೆ. ಸತ್ಯವನ್ನು ಅಣಗಿಸುವ ರೋಮಿಯದವರ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರು ಮನುಷ್ಯರು. ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನವ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರು ಬರುತ್ತದೆ. ದುಷ್ಟತನ ಮಾಡ್ತಾ ಇದ್ದಾರಾ? ಸತ್ಯವನ್ನು ಅಣಗಿಸುತ್ತಾ ಇದ್ದಾರಾ? ಸತ್ಯವನ್ನು ಅಣಗಿಸುವರಾದರೆ ಮನುಷ್ಯರು ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆ, ದುಷ್ಟತನವು ಮೇಲೆ ದೇವರ ಕೋಪವು. ದುಷ್ಟತನ ಅಂದರೆ ದೇವರಿಗೆ ಆಗಲ್ಲ.
ದೇವರಿಗೆ ಸತ್ಯವಾಗಿ ನಡಿಬೇಕು, ಸತ್ಯವಾಗಿ ನುಡಿಬೇಕು, ಸತ್ಯವಾಗಿ ಜೀವಿಸಬೇಕು. ಸತ್ಯವೇ ನಮ್ಮ ಹೃದಯದ ಬಾಗಿಲಾಗಿರಬೇಕು. ಬಾಗಿಲು ತಟ್ತಾ ಇದ್ದಾನೆ ಏಸಪ್ಪ ಬಂದು, ಬರೀ ತಮ್ಮ ಬರೀ, ನನ್ನ ನಿಬಂಧನೆ ಓದ್ರಿ, ನನ್ನ ವಾಕ್ಯವನ್ನು ಓದ್ರಿ, ದಿನ ದಿನವೂ ಸೇವಿಸ್ರಿ ನನ್ನ ವಾಕ್ಯವನ್ನು, ನೀವು ಬಲಗೊಳ್ಳ್ರಿ. ನೀತಿವಂತನು ನಂಬಿಕೆಯಿಂದನೇ ಬ್ರತುಕುವನು. ಬಾಗಿಲಲ್ಲಿ ತಟ್ತಾ ಏಸಪ್ಪ ನೀತಿವಂತರಾಗಿ ಬಾಳ್ರಿ, ನೀತಿವಂತನು ನಂಬಿಕೆಯಿಂದ ಬಾಳ್ತಾನೆ. ನೋಡ್ರಿ, ಇಷ್ಟು ಹೇಳಿದರೂ ಕೇಳಲಿಲ್ಲ ಅಂದರೆ ನಾವೇನು ಮಾಡಬೇಕು? ಆದರೆ ದುಷ್ಟನ ಬಂಧಕಗಳು, ಕೇಡಿನ ಬಂಧಕಗಳು, ಅಪವಾದಿ ಬಂಧಕಗಳು ನಮ್ಮನ್ನು ಕಟ್ಟಲ್ಪಡ್ತವೆ. ಅಪೊಸ್ತಲರ ಕಾರ್ಯಗಳು 28-26 ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳೋದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಯಾಕೆಂದರೆ ಈ ಜನರ ಹೃದಯ ಕೊಬ್ಬಿದೆ, ಈ ಜನರ ಹೃದಯವು ಕೊಬ್ಬಿದೆ, ಕಿವಿ ಮಂದ ಹೋಗಿದೆ. ಇವರು ತಾವು ಕಣ್ಣಿನಿಂದ ಕಂಡಿದ್ದು, ಕಿವಿಯಿಂದ ಕೇಳಿದ್ದು, ಹೃದಯವು ತಿಳಿದುಕೊಂಡ್ರು, ನನ್ನ ಕಡೆಗೆ ತಿರುಗಿಕೊಂಡಿಲ್ಲ. ಕಿವಿಯಿದ್ದು ಕೇಳಂಗಿಲ್ಲಂತೆ, ಕಣ್ಣಿದ್ದು ಕಾಣುವುದಿಲ್ಲಂತೆ. ಈ ಜನರು ಹೃದಯ ಕೊಬ್ಬಿತೆ ಅಂತೆ, ಕಿವಿ ಮಂದವಾಗಿವಂತೆ, ಕಣ್ಣು ಆತ್ಮೀಯ ಕಣ್ಣು ತೆರುವಪ್ಪ ಅಂತಂದು ಯೇಸು ಕ್ರಿಸ್ತನನ್ನು ಕೇಳ್ಕೋಬೇಕು. ಏಕೆಂದರೆ ಸಾತಾನು ಬಂಧಕಗಳು, ಕಟ್ಟುಗಳಿಂದ ಕಟ್ಟಲ್ಪಟ್ಟಾಗ ನಿಮಗೇನು ಕೇಳಲ್ಲ. ಒಂದೇ ಕೆಲಸ, ನನಗೇನು ಇಷ್ಟಿದಾಗುತ್ತೆ, ನಾನು ಮೋಸ ಹೋಗಿದ್ದೀನಿ, ನನಗೆ ಯಾಕೆ ಹಿಂಗೆ ಆಗುತ್ತೆ, ಡಿಪ್ರೆಷನ್ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ತಮ್ಮ, ತಂಗಿ, ಅಪ್ಪ, ಅಣ್ಣ, ಜಾಗ್ರತೆ, ಸಾತಾನು ಬಂಧಕಗಳ ಕಟ್ಟುಗಳಲ್ಲಿದ್ದೀರ. ಕಿವಿಯಿಂದ ಕೇಳದೆ ಹೋದರೆ, ಕಣ್ಣು ಮುಚ್ಚಿ ಹೋದರೆ, ತಾವು ಕಣ್ಣು ಕಂಡು ಕಾಣಲೇ ಹೋದರೆ ನಿರಾಶೆ, ವಿರಕ್ತ ಜೀವಿತ, ಬೇಸರಗೊಂಡ್ರೆ ಡಿಪ್ರೆಷನ್ ಅಂದರೆ ಸಾಯಬೇಕು ಅಂತ. ಕಿವಿ ಇದ್ರೂ ಕೇಳಿದರೆ, ಸುವಾರ್ತೆ ನಿಮ್ಮ ಕಿವಿಗೆ ಕೇಳಿದಾಗ ನೀವು ಶಾರ್ಪ್ ಆಗಿರಬೇಕು. ಇದು ದೇವರ ಕೆಲಸ. ದೇವರು ನಮಗೆ ಪ್ರೀತಿಸ್ತಾ ಇದ್ದಾನೆ. ದೇವರು ಕರೆದಾಗ ನಾವು ಹೋಗಬೇಕು. ನಮ್ಮ ಹೃದಯ ಅಂತ ಬಾಗಿಲು ತಟ್ಟಿದಾಗ ನಾವು ಹೋಗಬೇಕು. ದೇವರ ಸನ್ನಿಧಿಗೆ ಹೋಗಬೇಕು. ದೇವರ ಮಾತು ಕೇಳಬೇಕು. ಕಣ್ಣಿದ್ದೂ ಕೇಳೋದಿಲ್ಲಂತೆ, ಕಿವಿಯಿದ್ದೂ ಕೇಳೋದಿಲ್ಲಂತೆ, ಕಣ್ಣಿದ್ದೂ ಕಾಣೋದಿಲ್ಲಂತೆ, ಹೃದಯ ಕೊಬ್ಬಿ ಹೋಗಿದೆ ಅಂತೆ. ನೋಡ್ರಿ, ನಂಬಿದವರ ಮೂಲಕ ನೀತಿವಂತನು ನಂಬಿಕೆಯಿಂದನೇ ಜೀವಿಸ್ತಾನೆ. ನಂಬಿದವರ ಮೂಲಕ ದೇವರ ಬಲ ಸ್ವರೂಪವಾಗಿದ್ದ ನಂಬಿದವರಿಗೆ ರಕ್ಷಣೆ ಉಂಟಾಗುತ್ತೆ. ಯೇಸು ಕ್ರಿಸ್ತನೊಂದು ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದೊಂದು ಯೇಸು ಕ್ರಿಸ್ತನು ಮರಣದಿಂದ ಬ್ರತಿಕಿದ್ದಾನೆ ಅಂತ ನಂಬಿದರೆ ಸಾಕ್ರೆ, ನೀತಿ ದೊರಕುತ್ತೆ, ನಿಮಗೆ ರಕ್ಷಣೆ ದೊರಕುತ್ತೆ, ಹೊಸ ಮನಸ್ಸು ದೊರಕುತ್ತೆ, ನೂತನ ಜೀವನ, ನೂತನ ಸೃಷ್ಟಿ ಆಗ್ತೀರ ನೀವು. ರೋಮಾಪತ್ರಿಕಾ 1:18 ದುಷ್ಟತನವನ್ನು ನಡೆಸುವ, ಸತ್ಯವನ್ನು ಅಣಗಿಸುವ, ಸತ್ಯನ ಅಣಗಿಸ್ಬಿಡ್ತಾರಂತೆ. ದುಷ್ಟತನವನ್ನು ಈ ಲೋಕದಲ್ಲಿ ಮೇಲಕ್ಕೇರಿಸ್ತಾರಂತೆ. ದೇವರನ್ನು ಆಧಾರ ಮಾಡಿಕೊಳ್ಳ್ರಿ, ಪ್ರಾರ್ಥನೆ ಮಾಡಿರಿ, ದೇವರ ಮೇಲೆ ಆಧಾರ ಬಿಡ್ರಿ, ಆಧಾರವಾಗಿರ್ರಿ. ನೀನು ಸಾಧಿಸಬೇಕಂತ ಕೆಲಸ ಮುಗಿಸುವವರೆಗೂ ಒಂದು IPS ಆಗ್ಬೋದು, IAS ಆಗ್ಬೋದು, ಕಲೆಕ್ಟರ್ ಆಗ್ಬೋದು, MRO ಆಗ್ಬೋದು, ಗೌರ್ಮೆಂಟ್ ಆಫೀಸರ್ ಎಲ್ಲ ಕೆಲಸದಲ್ಲಿ, ಸಕಲ ವಿಧವಾದ ಪ್ರಯತ್ನದಲ್ಲಿ, ನೀನು ಉದ್ಯೋಗ ಆಗ್ಬೋದು, ವ್ಯವಸಾಯ ಆಗ್ಬೋದು, ಯಾವ ವಿಷಯದಲ್ಲಾದರೂ ನೀನು ಬಾಲಗೊಳ್ಳಿರಬೇಕು, ಹುಷಾರಾಗಿರಬೇಕು, ಎಚ್ಚರವಾಗಿರಬೇಕು, ಶಾರ್ಪ್ ಆಗಿರಬೇಕು, ದೇವರನ್ನು ಆಧಾರ ಮಾಡ್ಕೋಬೇಕು. 1ನೇ ಅಧ್ಯಾಯ ರೋಮಪತ್ರಿಕೆ 22 ವಿವೇಕವಿಲ್ಲದ ಮನಸ್ಸು ಕತ್ತಲಾಯಿತು. ವಿವೇಕ ಇಲ್ಲದ ಮನಸ್ಸು, ಜೀವಿತಗಳು ಕತ್ತಲಾದವು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ನಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾಗ್ತಾ ಇದ್ದಾರೆ. ಲಯವಿಲ್ಲದ ದೇವರು ಮಹಿಮೆಯನ್ನು ಬಿಟ್ಟು, ಲಯವಿಲ್ಲದ ಅಂದರೆ ಎಂದಿಗೂ ಯುಗಗಳು ದೇವರು ನಮ್ಮ ಹತ್ರ ಇರ್ತಾರೆ. ಲಯವಿಲ್ಲದ ದೇವರ ಮಹಿಮೆ ಬಿಟ್ಟು ಅದಕ್ಕೆ ಬದಲಾಗಿ
ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪ ಎಲ್ಲ ಮೂರ್ತಿಯಾಗಿ ರೂಪ ಮಾಡಿಕೊಂಡು ಪೂಜಿಸ್ತಾ ಇದ್ದಾರೆ. ಪ್ರಕೃತಿಯನ್ನು ಪೂಜಿಸ್ತಾ ಇದ್ದಾರೆ. ವಿವೇಕ ಇಲ್ಲದ ಅಂಧಕಾರದ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರನ್ನು ಮಹಿಮೆಯನ್ನು ಬಿಟ್ಟು ಎದಕ್ಕೆ ಬದಲಾದ ನೋಡ್ರಿ, ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯರ ಪಶು, ಪಕ್ಷಿ, ಸರ್ಪ ಮೂರ್ತಿಗಳು ಮಾಡಿಕೊಂಡು ನೋಡ್ರಿ, ನಶಿಸಿ ಹೋದ ಆತ್ಮಗಳು ರಕ್ಷಿಸಬೇಕು ಅಂತ ಅಂದರೆ ಎಷ್ಟು ಅಂಧಕಾರ ಮನಸ್ಸು. ದೇವರನ್ನು ಆಧಾರ ಮಾಡಿಕೊಳ್ಳ್ರಿ. ನೀತಿವಂತನು ನಂಬಿಕೆಯಿಂದ ಜೀವಿಸುವನು. ಸುವಾರ್ತೆ ದೇವರ ಬಲ ಸ್ವರೂಪವಾಗಿದ್ದು ನಂಬುವವರಿಗೆ ರಕ್ಷಣೆ ಉಂಟಾಗಿದೆ. ವಿರಕ್ತಿ ಜೀವಿತ ಬಿಟ್ಬಿಡ್ರಿ, ನಿರಾಶೆ ಜೀವಿತ ಬಿಟ್ಬಿಡ್ರಿ, ಡಿಪ್ರೆಷನ್ ಬಿಟ್ಬಿಡ್ರಿ. ಅಪ್ಪ, ನಾನು ಪಾಪಿ, ನಾನು ಏನು ಮಾಡಬೇಕು, ನಿನ್ನ ಸನ್ನಿಧಿ ನನಗೆ ಗೊತ್ತಿಲ್ಲ, ಇದೆಲ್ಲ ಹೊಸದಾಗೇ ಇದೆ ಅಂತ ನನಗೆ ಕ್ಷಮಿಸು ಅಂತ ಕೇಳ್ರಿ. ಕ್ಷಮಿಸು ಅಂತ ಕೇಳ್ರಿ. ದೇವರು ನಿಮಗೆ ಉತ್ತರ ಕೊಡ್ತಾನೆ, ಮಾತಾಡ್ತಾನೆ, ವಾಕ್ಯದಲ್ಲಿ ಮಾತಾಡ್ತಾನೆ, ದೈವಜನರ ಸಂಗಡ ಮಾತಾಡ್ತಾನೆ. ನೀವು ಉದ್ಧಾರ ಆಗ್ತೀರ, ಆತ್ಮೀಯವಾಗಿ ಉದ್ಧಾರ ಆಗ್ತೀರ. ಪ್ರಾರ್ಥನೆ ಮಾಡ್ಕೊಂಡು, ತಂದೆ ನಿಮಗೆ ಸ್ತೋತ್ರ. ನಂಬಿಕೆಯಿಂದಲೇ ನೀತಿವಂತನು ನಂಬಿಕೆಯಿಂದಲೇ ಬ್ರತುಕುವನು. ಆ ನಂಬಿಕೆಯು ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತಾಯಿತೆ. ತಂದೆ ಸ್ತೋತ್ರ. ನಿನಗೆ ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.